ಎಷ್ಟು ಅದ್ಭುತವಾಗಿ ಮಾತಾಡ್ಬೇಕು ಅಂತ ಹೇಳ್ತಾರೆ ಶರಣರು ಅಂತಂದ್ರೆ, ಅಲ್ಲೋ ಪ್ರಭುದರು ಹೇಳ್ತಾರೆ, ಮಾತಾಡೋದಾದ್ರೆ ನಿನ್ನ ಮಾತು ಹಂಗಿರ್ಬೇಕಪ್ಪ ಅಂದ್ರೆ ಜ್ಯೋತಿರ್ಲಿಂಗ ಇದ್ದಂಗೆ ಇರ್ಬೇಕು ಅಂತೇಳಿ. ಜ್ಯೋತಿರ್ಲಿಂಗ ಎಲ್ಲರಿಗೂ ದರ್ಶನ ಆಗಲ್ಲ. ಅದು ಯಾರು ತಪಸ್ ಮಾಡಿರ್ತಾನೋ ಅಂಥವ್ರಿಗೆ ಮಾತ್ರ ಜ್ಯೋತಿರ್ಲಿಂಗ ದರ್ಶನ ಆಗುತ್ತೆ. ಅದೇ ರೀತಿಯಲ್ಲಿ ನೀನು ಮಾತಾಡ್ಬೇಕಪ್ಪ ಅಂತಂದ್ರೆ ನಿನ್ನ ಮಾತುಗಳು ಕೂಡ ಜ್ಯೋತಿರ್ಲಿಂಗದ ರೀತಿಯಲ್ಲಿ ತಪಸ್ ಮಾಡಿದವನಿಗೆ ಹೇಗೆ ದರ್ಶನ ಕೊಡ್ತದೋ ಅದೇ ರೀತಿಯಲ್ಲಿ ಅಪರೂಪಕ್ಕೊಮ್ಮೆ ಮಾತಾಡೋ, ಅಗತ್ಯ ಇದ್ರೆ ಮಾತಾಡೋ, ಅನಿವಾರ್ಯತೆ ಇದ್ರೆ ಮಾತ್ರ ಮಾತಾಡೋ. ನೀನು ಮಾತಾಡಿದಂತ ಮಾತಿನಿಂದ ಆ ಮಾತು ಕೇಳಿಸ್ಕೊಂಡಂತವರ ಹೃದಯದೊಳಗೆ ಶಾಂತಿ ನೆಲೆಸಬೇಕು, ಮುಖದೊಳಗೆ ಮಂದಹಾಸ ಮೂಡಬೇಕು, ಅವರ ಬದುಕಿನ ಎಲ್ಲ ಸಮಸ್ಯೆಗಳಿಗೂ ಕೂಡ ಪರಿಹಾರ ಸಿಕ್ತಪ್ಪ ಅನ್ನುವಂಥ ವಾತಾವರಣ ನಿರ್ಮಾಣ ಆಗಬೇಕು. ಹಂಗ ಮಾತಾಡೋದಾದ್ರೆ ಮಾತಾಡಪ್ಪ, ಇಲ್ಲ ಮಾತಾಡಕ್ ಹೋಗಬೇಡ ಅಂತೇಳಿ ನುಡಿದರೆ ಮುತ್ತಿನ ಹಾರದಂತಿರಬೇಕು ಅಂತ ಬಸವಣ್ಣ ಹೇಳಿದ್ರೆ, ಅವ್ರು ಹೇಳಿದ್ರು ಮಾತು ಎಂಬುದು ಜ್ಯೋತಿರ್ಲಿಂಗ, ಬಹಳ ಬೆಲೆ ಇತ್ತು ಕಣಪ್ಪ, ಬಹಳ ಪವಿತ್ರವಾಗಿರ್ತದೆ ಕಣಪ್ಪ ಮಾತು ಅನ್ನುವಂಥದ್ದು. ಹಾಗಾಗಿ ಅದನ್ನ ಅಷ್ಟೇ ಅದ್ಭುತವಾಗಿ ಬಳಸ್ಬೇಕು ನೀನು ಅಂತೇಳಿ ಜ್ಯೋತಿರ್ಲಿಂಗ ಅಂತ ಕರೆದು.